ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ಕಾಣೋ ದೇವರ ಕತೆ. ಎಲ್ಲೆಲ್ಲೂ ತುಂಬಿ ತುಳುಕ್ತಿರೋ ಬಂಗಾರದಂತಹ ತೆನೆ. 6 ತಿಂಗಳ ಹಿಂದೆ ನಾಟಿ ಮಾಡಿದ್ದ ಯುವ ಪಡೆ ಈಗ ಸುಗ್ಗಿ ಸಂಭ್ರಮದಲ್ಲಿ ಮಿಂದೆದ್ದಿದೆ. ಬಂಗಾರದಂತ ಭತ್ತದ ತೆನೆ ಬಾಗಿ ತೇಲಾಡ್ತಿದ್ರೆ ಅದೆಂತ ಖುಷಿ, ಅದೆಂತ ಸಂತೋಷ. 6 ತಿಂಗಳ ಹಿಂದೆ ಭತ್ತದ ಗದ್ದೆಗಿಳಿದು ಭತ್ತದ ನಾಟಿ ಮಾಡಿದವರ ಮುಖದಲ್ಲಿವತ್ತು ಸಂತೋಷ ಇಮ್ಮಡಿಯಾಗಿತ್ತು. ಮೈದುಂಬಿ ನಿಂತಿದ್ದ ಭತ್ತದ ಫಸಲು ಕಂಡು ಗದ್ದೆಗೆ ಬಂದವರೆಲ್ಲ ಹಿರಿಹಿರಿ ಹಿಗ್ಗಿ ಹೋಗಿದ್ರು. ಗಂಡ್ಮಕ್ಕಳು ಅಂಗಿ ಪಂಚೆಯಲ್ಲಿ ಮಿಂಚ್ತಿದ್ರೆ ಹೆಣ್ಮಕ್ಕಳು ಕಲರ್ ಸೀರೆಯಲ್ಲಿ ಕಿಲಕಿಲ ಅಂತಿದ್ರು. ಕೈಯಲ್ಲಿ ಕುಡುಗೋಲು, ತಲೆ ಮೇಲೆ ಟೋಪಿ, ನೆತ್ತಿ ಸುಡೋ ಬಿಸಿಲ ಮಧ್ಯೆ ಭತ್ತದ ಕೊಯ್ಲು ಮಾಡಿ ಸುಗ್ಗಿಯ ಸಂಭ್ರಮ ಆಚರಿಸಿದ್ದಾರೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸನ್ನಿಧಾನಕ್ಕೆ ಸೇರಿದ ಜಾಗ. ಇದೇ ಜಾಗದಲ್ಲೇ 6 ತಿಂಗಳ ಹಿಂದೆ ಮರಳಿ ಮಣ್ಣಿಗೆ ಅನ್ನೋ ಅಪರೂಪದ ಹೆಜ್ಜೆ ಇಟ್ಟಿದ್ರು. ಉದ್ಯಮಿ ಮೋಹನ್ ಕುಮಾರ್ ನೇತೃತ್ವದಲ್ಲಿ ಎಸ್ಡಿಎಂ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಯವರು ಸೇರ್ಕೊಂಡು ತಾವೇ ಭತ್ತದ ನಾಟಿ ಮಾಡಿದ್ರು. ಅಂದಿನಿಂದ ಈ ಗದ್ದೆಯ ಎಲ್ಲ ಜವಾಬ್ದಾರಿಯನ್ನ ಈ ಯುವ ಪಡೆಯೇ ನೋಡಿಕೊಳ್ತಿತ್ತು. ಇವತ್ತು ಭತ್ತದ ಕಟಾವಿಗೆ ಬಂದಿದ್ರಿಂದ ಮತ್ತೆ ಯುವ ಪಡೆಗಳೆಲ್ಲ ಸೇರ್ಕೊಂಡು ಸುಗ್ಗಿ ಹಬ್ಬ ಮಾಡಿದ್ದಾರೆ. ತಾವೇ ಭತ್ತದ ಕೊಯ್ಲು ಮಾಡಿ ಸಂಭ್ರಮಿಸಿದ್ದಾರೆ. ಈಗ ಭತ್ತ ಕಟಾವು ಮಾಡಲಿಕ್ಕೆ ಇಲ್ಲಿ ಅವಕಾಶ ಸಿಕ್ಕಿದ್ದು, ಸೊ ಓಡಿ ಬಂದ್ವಿ ಖುಷಿಯಲ್ಲಿ. ಎಲ್ಲರೂ ಒಟ್ಟಿಗೆ ಸಂಭ್ರಮದಿಂದ ಕಟಾವು ಮಾಡ್ತಿದ್ದೇವೆ. ಖುಷಿ ಆಗ್ತಾ ಉಂಟು ಹೇಳ್ತೇವೆ. ಅದೇ ಒಂದು ಗಮ್ಮತ್ತಿಲ್ಲಿ. ಆ್ಯಕ್ಚುಲಿ ತುಂಬ ಜನ ಇದ್ದೇವೆ ಎಲ್ಲ ಒಟ್ಟಿಗೆ. ಅಂದರೆ ನಮಗೆ ಪರಿಚಯವೇ ಇಲ್ಲದವ್ರು ತುಂಬ ಜನ ಇದ್ದಾರೆ. ಎಲ್ಲರೂ ಬಾ ಮಗ ಹೇಳಿಕೊಡ್ತೇನೆ, ಅದೆಲ್ಲ ಒಂಥರ ಖುಷಿ ಆಗ್ತದೆ. ಅವ್ರು ನಮ್ಮನ್ನ ಒಂದು ಮಕ್ಕಳ ಥರ ಟ್ರೀಟ್ ಮಾಡಿ ನಮಗೆ ಹೇಳಿಕೊಡ್ತಾರೆ, ಅದೊಂದು ಖುಷಿ ಆಯಿತು. ಯುವ ಪಡೆಗೆ ಕೃಷಿ ಬದುಕಿನ ಬಗ್ಗೆ ತಿಳಿಸ್ಕೊಡ್ಬೇಕು ಅನ್ನುವಂತಹ ಉದ್ದೇಶದಿಂದಲೇ ಎಲ್ಲರೂ ಸೇರ್ಕೊಂಡು ಭತ್ತದ ಕೊಯ್ಲು ಮಾಡಿದ್ದಾರೆ. ಹಿರಿಯರ ಜೊತೆ ಕಿರಿಯರು ಸೇರ್ಕೊಂಡು ಹೆಜ್ಜೆಗೆ ಹೆಜ್ಜೆ ಜೋಡಿಸಿದ್ರು. ನಂತರ ಭತ್ತವನ್ನೆಲ್ಲ ಬೇರ್ಪಡಿಸಿ ದೇಗುಲಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ಬೆಳೆದ ಭತ್ತವನ್ನೆಲ್ಲ ದೇವರ ನೈವೇದ್ಯಕ್ಕೆ ಬಳಸಲಾಗುತ್ತಂತೆ. ಕಳೆದ ವರ್ಷ 2024ನ ಅಕ್ಟೋಬರ್ 20 ತಾರೀಕಿನಂದು ಇಲ್ಲಿ ಬೃಹತ್ ನೇಜಿ ನಾಟಿ ಕಾರ್ಯಕ್ರಮ ಮಾಡಿದೆವು. ಯುವ ಜನತೆಯಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಬರಬೇಕು ಮತ್ತು ರೈತರಿಗೆ ಗೌರವ ಸಿಗಬೇಕು, ಕೃಷಿ ಉಳಿಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಪರಿಕಲ್ಪನೆ ಮಾಡಿದ್ದೇನೆ. ಸುಮಾರು STM ಕಾಲೇಜಿನ ಸುಮಾರು 500 ಮಂದಿ ವಿದ್ಯಾರ್ಥಿಗಳು ಇದಕ್ಕಾಗಿ ತಂಡವಾಗಿ ನಾನು ಉಪಯೋಗ ಮಾಡಿಕೊಂಡೆ. ಒಟ್ನಲ್ಲಿ ಉತ್ತಿ ಬಿತ್ತೋದ್ರಿಂದ ಹಿಡಿದು ಸುಗ್ಗಿ ಸಂಭ್ರಮ ಆಚರಿಸೋವರೆಗೂ ಯುವ ಪಡೆ ಮುಂದೆ ನಿಂತಿದ್ದು ಮಾತ್ರ ಖುಷಿಯೇ ಸರಿ. ಇಲ್ಲಿನ ಬೆಳೆಯನ್ನ ದೇವಸ್ಥಾನಗಳ ಅನ್ನದಾನ ಮತ್ತು ಆ ದೇವಸ್ಥಾನದ ನೈವೇದ್ಯದ ಕಾರ್ಯಕ್ಕೆ ಉಪಯೋಗಿಸ್ತಾರೆ. ಬಹಳ ವಿಶೇಷವಾಗಿ ಇದೆ. ಯುವ ಸಿರಿ ರೈತ ಭಾರತದ ಐಸಿರಿ ಎಂಬ ಧ್ಯೇಯದಡಿ ಕಾರ್ಯಕ್ರಮ ಆಗ್ತಾ ಇದೆ. ಮುಂದೆಯೂ ಕೂಡ ಇಂತಹ ಕಾರ್ಯಕ್ರಮ ಆಗಲಿ, ಯುವ ಮನಸ್ಸುಗಳನ್ನು ಮತ್ತೆ ಮಣ್ಣಿಗೆ ಕರೆತರುವಂಥದ್ದು ಅಥವಾ ಮತ್ತೆ ಕೃಷಿಯತ್ತ ಒಲವಂತ ಮಾಡಿಸುವ ಕೆಲಸಗಳು ಮುಂದೆ ಕೂಡ ಆಗಲಿ ಅನ್ನೋದು ಇಲ್ಲಿ ಬಂದಂತಹ ಎಲ್ಲ ಹಿರಿಯರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.